ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಟೋರಿ ಬ್ಲೌಸ್ ಇದು ಮುಂದಿನ ಪಾರ್ಟ್ ರೆಡಿಯಾಗಿದೆ. ಕಸ್ಟಮರ್ದು ಸ್ಲೀವ್ ಕೂಡ ರೆಡಿ ಮಾಡಿದ್ದೀನಿ. 2-3 ದಿನ ಆಯಿತು ಹೊಲ್ದಿಲ್ಲ ಅಲ್ವಾ, ಅದನ್ನು ಕಟ್ ಇಟ್ಬಿಟ್ಟಿದೆ. ಅದಕ್ಕಾಗಿ ಈ ಥರ ಗೊಳೆ ಅನ್ನಿಸ್ತಾ ಇದೆ. ಆಮೇಲೆ ಐರನ್ ಮಾಡ್ತೀನಿ. ಇವಾಗ ಅದೆಲ್ಲ ರೆಡಿಯಾಗಿದೆ, ಎತ್ತಿಟ್ಟು ಬೇರೆ ಕಡೆ ಇಡ್ತೀನಿ. ಇದು ರೌಂಡ್ ಶೇಪು. ನೆಕ್ ಬಿಡ್ತು 2 ಇಂಚು, ಶೋಲ್ಡರ್ ಪಟ್ಟಿ 3 ಇಂಚು ಈ ಥರ ಇದೆ. ಆಮೇಲೆ ಫ್ರಿಲ್ ಡಿಸೈನ್ ಮಾಡಿ ಅಂತ ಹೇಳಿದರು ಸಿಂಪಲ್ಲಾಗಿ. ಸೊ ಅದಕ್ಕಾಗಿ ನಾನು ಅಗಲಕ್ಕೆ 4 ಇಂಚು, ಉದ್ದಕ್ಕೆ ಅಂದರೆ ನಮ್ಮ ಸೈಜ್ ಎಷ್ಟಿರುತ್ತಲ್ವ, ನೆಕ್ ವಿಡ್ತ್ ಎಷ್ಟಿರುತ್ತೋ ಅದ್ರ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆ ತೊಗೋಬೇಕಾಗತ್ತೆ ರೀ. ಇವಾಗ ಫ್ರಿಲ್ ಕೊಡ್ತಾ ಹೋಗೋಣ. 1 ಇಂಚದ ಫ್ರಿಲ್ ಕೊಡಬೇಕು ನೋಡಿ. ಈ ಥರ 1 ಇಂಚ್ ಆಗಬೇಕದು. ಈ ಥರ ಫ್ರಿಲ್ ಕೊಡಬೇಕಾಗತ್ತೆ ರೀ ನೋಡಿ. ಈ ಥರ ಅಂದರೆ ಮಡಿಚಿಬಿಟ್ಟು ಅದ್ರ ಮೇಲೆ ಒಂದು ಮಣಿ ಅಟ್ಯಾಚ್ ಮಾಡ್ತೀವಲ್ವ, ಅಂದರೆ ಮುತ್ತು ಹಚ್ತೀವಲ್ವ ಗೋಲ್ಡನ್ ಕಲರ್ದು. ಅದಕ್ಕಾಗಿ ಅಗಲ ಮಾತ್ರ ದೂರ ಇರಬೇಕು, ಫ್ಲವರ್ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾವು 1 ಇಂಚಿಗೆ ಮಾಡ್ತೀವಿ. ಈ ಥರ ನೋಡಿ, ಕಟ್ ಮಾಡಿದೆ ವಿಡಿಯೋ ಲೆಂತ್ ಆಗುತ್ತೆ ಅಂತ. ನನಗಂತೂ ಕರೆಕ್ಟಾಗಿ ಆಗುತ್ತೆ ಇದು. ನೆಕ್ಕಲ್ಲಿ ಫಸ್ಟ್ ಹಚ್ಬಿಟ್ಟು ನೋಡಿ ಕರೆಕ್ಟಾಗಿ ಕೂರುತ್ತಾ ಹೆಂಗೆ ಅಂತ. ಇಲ್ಲ ಅಂದರೆ ಒಂದೊಂದು ಸ್ವಲ್ಪ ಬಟ್ಟೆ ಕಟ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ನೋಡಿ. ಹಿಂಗೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಇದು ನನಗೆ ಪೂರ್ತಿ ಕೂರುತ್ತೆ ನೋಡಿರಿ. ಅದಕ್ಕಾಗಿ ನಾನು ಅಟ್ಯಾಚ್ ಮಾಡ್ತೀನಿ. ನೋಡಿಬಿಟ್ಟು ಅಟ್ಯಾಚ್ ಮಾಡಬೇಕು, ಇಲ್ಲಾಂದರೆ ಕಡಿಮೆ ಬಿದ್ದರೆ ಸರಿ ಅನಿಸಲ್ಲ. ಅದು ಫ್ರಿಲ್ ಡಿಸೈನ್ ಅಲ್ವಾ, ಪೂರ್ತಿ ಇದ್ರೇ ಚೆನ್ನಾಗಿ ಕಾಣುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಹೇಗಿದೆ ಡಿಸೈನ್ ಅಂತ ಹೇಳಿ. ಸೊ ತುಂಬ ಸಿಂಪಲ್ಲು. ಇದನ್ನು ಅವ್ರು ಹಾಕೋದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಅವ್ರಿಗೆ ಹೆಂಗೆ ಕೂತಿದೆ ಅಂತ ನೋಡೋರಂತೆ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಅಷ್ಟು ಹೆಚ್ಚಿಗೆ ಆಗಿದೆ ನೋಡಿ, ಅಷ್ಟು ಕತ್ತರಿಸ್ಬಿಡ್ತೀನಿ. ಫಸ್ಟ್ ಸಿಲಾಯಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಕತ್ತರಿಸೋಣ ಅದನ್ನು. ಈ ಥರ ನೋಡಿ ಹೆಂಗೆ ಬಂದಿದೆ ಅಂತ. ಸಿಂಪಲ್ಲಾಗಿ ಒಂದೇ ಲೇಸನ್ನು ಅಟ್ಯಾಚ್ ಮಾಡೋಣ. ಸ್ವಲ್ಪ ಮಾಡ್ಕೊಳ್ಳಿ, ಅಂದರೆ ಇವಾಗ ಇದನ್ನಾಗಿದೆ ಅಲ್ವಾ, ಅದಕ್ಕಾಗಿ ಐರನ್ ಬೇರೆ ಮಾಡಿಟ್ಟಿದ್ದೆ. ಆದರೆ 2 ದಿನ ಆಯಿತು ಹೊಲಿದೇ ಇಲ್ಲ ನನ್ನ ಬಟ್ಟೆನ. ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಇವಾಗ ಅದ್ರ ಮೇಲೆ ಅಟ್ಯಾಚ್ ಮಾಡ್ಕೋತೀನಿ. ಏನೂ ಇಲ್ಲ ಅಂದ್ರೂ ಫಿನಿಶಿಂಗ್ ಸರಿಯಾಗಿ ಬರಬೇಕು ಫ್ರೆಂಡ್ಸ್. ಯಾಕಂದರೆ ಇವಾಗ ಎಲ್ಲ ಬ್ಲೌಸು ಇಡೀ ಫಿನಿಶಿಂಗ್ ಮೇಲೆ ಸರಿಯಾಗಿ ಕೂರುತ್ತೆ. ನಾವು ಹೆಂಗೆ ಹೊಲಿತೀವಿ, ಏನು ಹೊಲಿತೀವಿ, ಸ್ವಲ್ಪ ತಲೆ ಕೊಟ್ಟು ಆ ಕಡೆ ಈ ಕಡೆ ಎಲ್ಲೂ ಗಮನ ಸೆರದೆ ಬ್ಲೌಸು ಹೊಲಿಯೋದು ಅಷ್ಟೊಂದು ಕಷ್ಟ ಏನಲ್ಲ. ಆದರೆ ಅದ್ರ ಮೇಲೆ ನಮ್ಮ ಫೋಕಸ್ ಮಾಡಿಬಿಟ್ಟು ಹೊಡೆದ್ರೆ ಹಾಗೆ ಅವರು ಇದು ಹೊಲಿಯೋದಕ್ಕೆ ಬರುತ್ತೆ. ಬಿಗಿನರ್ಸ್ ತುಂಬ ಕಷ್ಟ ಅನಿಸುತ್ತೆ ಇದು. ನಾನು 7-8 ವರ್ಷ ಆಯಿತು ಇವಾಗ ಬ್ಲೌಸ್ ಹೊಲಿಯಕತ್ತಿ. ಅದಕ್ಕಾಗಿ ಒಂದು ಸ್ವಲ್ಪ ಇವಾಗ ಈಸಿ ಅನ್ನಿಸ್ತೈತೆ ನನಗೆ. ಅಷ್ಟು ವರ್ಷದಲ್ಲಿ ಇವಾಗ ಈಸಿ ಅನ್ನಿಸ್ತೈತಿ. ಫ್ರಿಲ್ಲನ್ನು ಹಂಗೆ ಬಿಡಬೇಕು ಅಂದ್ಕೊಂಡೆ, ಆದರೆ ಅದು ಸರಿ ಅನಿಸಲ್ಲ. ಈ ಥರ ಬೇಡ ಅಂದರು ಅವರು. ಕರೆದು ಕೇಳಿದೆ ಅವ್ರನ್ನ, ಬೇಡ ಅಂದರು. ಸರಿ ಆಯಿತು, ಮಣಿನ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದೆ. ಓಕೆ, ಅದನ್ನೇ ಮಾಡಿ, ಅದು ಸರಿಯಾಗಿ ಕೂರುತ್ತೆ. ಇನ್ನೊಂದು ಕಸ್ಟಮರ್ಗೆ ರೆಡ್ ಕಲರ್ ಬ್ಲೌಸ್ ಹೊಲಿದಿದ್ದೆ, ಅದೇ ಥರ ಮಾಡಿಕೊಡಿ ಅಂತ ಕೇಳಿದ್ರು ಇವರು. ಆಯಿತು, ಅದೇ ಥರ ಮಾಡ್ತೀನಿ ಅಂದೆ. ಆದರೆ ಅದರಲ್ಲಿ 1 ಇಂಚ್ ಬಿಟ್ಬಿಟ್ಟು ಆಮೇಲೆ ಹಾಕಿದ್ದೀನಿ. ಇದು ಇಲ್ಲ, ನಾನು ಆ ಥರನೂ ಬೇಡ, ಒಂದು ಸ್ವಲ್ಪ ಹತ್ರನೇ ಇರಲಿ, 1 ಇಂಚ್ ಅಂದರೆ ಅದು ಸರಿ ಅನಿಸಲ್ಲ ಅಂತ ಅಂದರು. ಓಕೆ, ನೀವು ಹೇಳೋ ಥರನೇ ಮಾಡ್ತೀನಿ ಅಂತ ಈ ಥರ ಮಾಡಿದ್ದೀನಿ ನೋಡಿ. ಹಿಂಗೆ ಇವೆಲ್ಲ ಈ ಥರ ಮಣಿ ಜೋಡಿಸ್ಕೋಬೇಕು. 2 ಲಟ್ಕನ್ ಕೂಡ ತಯಾರಾಗಿದೆ ನೋಡಿ. ಇವಾಗ ಅಟ್ಯಾಚ್ ಮಾಡೋಣ ಬನ್ನಿ ಅದನ್ನು.
ಹೀಗೆ ಹಿಂಭಾಗದ ಸೈಡಿಂದ ಇಟ್ಕೋಬೇಕು. ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅಂತ 2.5 ಇತ್ತು. ಅದಕ್ಕಾಗಿ ನಾವು ಇವಾಗ ಈ ಕಡೆ 2.5 ಅಂದರೆ 2.3 ಇಷ್ಟು ತೊಗೋಬೇಕಾಗತ್ತೆ. ಒಳಗಡೆಯಿಂದನೂ ಅಟ್ಯಾಚ್ ಮಾಡೋಕ್ಕೆ ಬರುತ್ತೆ, ಆದರೆ ನಾನೇ ಮಾಡಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ಮೇಲೆ ಕಿತ್ಬಿಟ್ಟು ಸರಿ ಮಾಡ್ಬೋದು. ಅದಕ್ಕಾಗಿ ಇಷ್ಟು ದಿನ ಆದರೂ ಹೊಲಿದ್ರೂ ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂತ ಅನಿಸುತ್ತೆ ನನಗೆ. ನೋಡಿ ಈ ಥರ ನೆಕ್ ವಿಡ್ತ್ ಒಂದು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಕೂರುತ್ತೆ. ಅದು ಲಾಸ್ಟ್ ಲುಕ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಮುತ್ತೆಲ್ಲ ತೆಗೆದ್ಬಿಟ್ಟು ಹಾಕಿದ್ದೀನಿ. ನೋಡಿ ಫ್ಲವರ್ ಡಿಸೈನು ಇದೇ ಬೇರೆ